ಬಂದೆ. ಆಗ ಬೆಂಡ್ಲಿ ನೀನು ಇಂಥದ ಕಾಯ್ತಾ ಇರ್ತಿ ಇಟ್ಟೋದಿಗೆ ಮೇಲೆ ಬಂದು ಕುಂದಿರ್ತಾನೆ ಅಂದು ಆತಗ ಕುತ್ಕ ಬಡ ಬಡ ಕಾಯಿ ಹಾಕ್ರಿ ಬಡ ಬಡ ಕಾಯಿ ಹಾಕ್ರಿ ಟೈಮ್ ಆಗಿ ಹೋಗತಿ ಈಗ. ಅತ್ತಿಯವರ ಅತ್ತಿಯವರ ನೀವು 4 ಗಂಟೆ ಆಗ್ತಿದ್ದಂಗೆ ತಿಂಡಿ ತಗೊಂಬ ಅಂದಿದ್ರಿ. ಹಾಂ ಹೇಳಿದ್ದೆ ಹೌದು. ತಂದೇನ ಏನು ತಂದಿ? ಏನೇನ್ರಿ ಇದು ರೊಟ್ಟಿ ಇದ್ದಂಗೆ ಐತಿ. ನಿಮ್ಮ ಮಗ ತಂದಾರ ಈಗ ಭಾರಿ ಚೆನ್ನಾಗೈತಿ ತಿನ್ನು ಅಂತಂದ್ರೆ ಹ್ಞೂ ಅಂದೆ ನಾನು. ಹಂಗೆ ಮತ್ತು ನಿಮ್ಮ ನೆನಪಾತು ನೀವು 4 ಗಂಟೆಗೆ ಎಷ್ಟೊತ್ತಿದ್ರು ಏನಾರ ತಿನ್ನಕ್ಕೆ ತಗೊಂಬ ಅಂದಿದ್ರಿ. ಹಾಗಾಗಿ ಇದನ್ನ ತಗೊಂಬಂದೆ ನೋಡ್ರಿ. ಅಲ್ಲಲ್ಲೇ ನನಗೆ ಗೊತ್ತಿಲ್ದಂಗೆ ನೀವು ಇದನ್ನೆಲ್ಲ ತರಿಸ್ಕೊಂಡು ತಿಂತೀರ ಗಂಡ ಹೆಂಡತಿ. ಅಯ್ಯೋ ಕರ್ಮ ಪರಮಾತ್ಮ, ಇದನ್ನ ನಾನು ಅವ್ರಿಗೆ ತಗೊಂಬ ಅಂತ ಹೇಳಿರ್ಲಿಲ್ರಿ, ಅವರ ತಗೊಂಬಂದಾರ. ಅದಕ್ಕೆ ಮತ್ತೆ ಇನ್ನು ನಾನೇನು ಇದನ್ನು ತಿನ್ನೋದು ಇಷ್ಟೊಂದು ನನಗೆಲ್ಲೇ ತಿನ್ನಕ್ಕಾಗಬೇಕು. ಹಂಗೆ ನೀವು ತಗೊಂಬಂದಿದ್ರಲ್ಲ ಅದಕ್ಕಾಗಿ ತಗೊಂಬಂದಿಲ್ಲ. ಎಲ್ಲರೂ ಕುಂತಿರ್ತೀರಿ ತಿಂತೀರಿ ಅಂತಂದು. ಬೆಂಡ್ಲಿ ನೀನು ಸುಬ್ಬಿ ಅಂದ್ರೆ ಸುಬ್ಬಿ. ಯಾಕ ನಮ್ಮ ಮೇಲೆ ಇಷ್ಟು ಉಕ್ಕಿ ಉಕ್ಕಿ ಹರಿತೈತೆ ಪ್ರೀತಿ? ಬೇಕಾಗಿದ್ದಾದ್ರೆ ಎಲ್ಲ ಮುಚ್ಕೊಂಡು ತಿಂತೀರಿ ಗಂಡ ಹೆಂಡತಿ. ಯಾಕೆ ಇದನ್ನ ತಂದಿ? ಚಲೋ ಇಲ್ಲ ಅದು ಅದಕ್ಕೆ ತಂದೇನ ಹೇಳೋದ ಮರ್ತು ಹೋತ್ ನೋಡು. ಅವರು 2 ಪ್ಯಾಕೆಟ್ ತಂದಾರ್ರಿ, 1 ಪ್ಯಾಕೆಟ್ ಅತ್ತಿಗೆ ಕೊಟ್ಟು ಬಾ ಅಂದ್ರು, ಅದಕ್ಕಾಗಿ ತಗೊಂಬಂದೇನಿ ನೋಡ್ರಿ. ಎಷ್ಟಾಗ್ಲಿ ನನ್ನ ಮಗ ನನ್ನ ಮೇಲೆ ಕಾಳಜಿ ಇರ್ತದ ಅವಂಗ, ಅದಕ್ಕೆ ನನಗೂ ತಂದಾನ. ಹೌದು ನೋಡ್ರಿ, ನಿಮ್ಮ ಮೇಲೆ ಭಾರಿ ಪ್ರೀತಿ ಅವರಿಗೆ, ಅದಕ್ಕಾಗಿನ ತಂದಾರ. ತಿನ್ಬಿಡ್ರಿ ಈಗ ಕೊಡ್ತೀನಿ. ಏನ ಸೊಸಿ ಮುದ್ದು ನೀನು ಬಂದ್ಬಿಟ್ಟೇನ? ಹ್ಞೂ ರೀ ಅತ್ತಿಯರ, ಮತ್ತೆ ನೀವು 4 ಗಂಟೆ ಆಗ್ತಿದ್ದಂಗೆ ಚಹಾ ತಗೊಂಬರ ಅಂದಿದ್ರಿ ಎಲ್ಲರಿಗೂ, ಅದಕ್ಕೆ ಬಂದೆ ನಾನು. ಪರಕ್ಕ ಶಾಂತಕ್ಕ, ನಿಮ್ದಕ್ಕೆ ಅದೃಷ್ಟನೇ ಅದೃಷ್ಟ. ಎಂತ ಒಳ್ಳೆ ಸೊಸೆಂದ್ರನ್ನ ಪಡೆದಿರಿ ನೀವು. ಅಂದ್ರೆ ಈ ಸೊಸೆ ಅಂದ್ರ ಊರು ಯಾವುದು? ಆ ಕ್ರಮ ನಮ್ಮ ಬಾಯಿಂದ ಯಾಕೆ ಕೇಳ್ತಿ? ಅವ್ರನ್ನೇ ಕೇಳು. ಇಬ್ರು ಒಂದವ್ರನ್ನಾರವ ಅವ್ರು, ಇಬ್ರು ಒಂದವ್ರನ್ನಾರ. ಇಬ್ರು ಒಂದೇ ಊರ? ಹೌದಾ ಚೌಕ್ರಿ, ನಿಮ್ದಕ್ಕೆ ಯಾವ ಊರು? ನಂದು ಹುಬ್ಳಿ ಹತ್ರ ಹಾವೇರಿ. ನಿಮ್ದಕ್ಕೆ ಚೌಕ್ರಿ ಯಾವ ಊರು? ನಂದು ರಾಣೆಬೆನ್ನೂರ್ ಹತ್ರ ಹಾವೇರಿ. ಇಬ್ರಿಗೂ ಒಂದೇ ಊರು ಅಂದ್ರ ಹಾವೇರಿ ಅಂದ್ರ ಆತಲ್ಲ. ಮತ್ತ ಅದಕ್ಕೆ ಯಾಕೆ ಅಲ್ಲಿಗೆ ಹುಬ್ಳಿ ಹತ್ರ ಹಾವೇರಿ ಹೇಳ್ಬೇಕು, ಇವಳು ರಾಣೆಬೆನ್ನೂರ್ ಹತ್ರ ಹಾವೇರಿ ಹೇಳ್ಬೇಕು? ಹಂಗ ನಿಮಗೆ ತಮಾಷೆ ಮಾಡೋಣ ಅಂತ. ಸರಿ ಹೋತು ಆತು. ಈಗ ತಂದು ತಿಂಡಿ ಕೊಡ್ರಿ, ತಿಂದು ಕಾಫಿ ಕುಡಿಯೋಣ. ನೋಡ್ರಿ ಫಾತಿಮಕ್ಕ, ಇದು ಕಾಪಿ ಅಲ್ಲ, ಟೀ, ಚಾ ಅಂತ ಹೇಳ್ತಾ. ಅದೇ ಕಾಪಿನೋ ಟೀನೋ ಚಾನ ಏನೋ ಒಂದು ಕೊಡು, ಕುಡ್ಕತ್ತೀವಿ. ಆತೀಗ ಯಾರು ಕೊಡ್ತೀರಿ? ಬಡ ಬಡ ನೀನು ಇಡುವ ತಿಂಡಿನ, ತಿಂಡಿ ತಿನ್ಕೊಂಡು ಟೀ ಕುಡಿಯೋಣ. ಹ್ಞೂ ರೀ ಆತು ನಾನ ತಗೊಂಬರ್ತೇನೆ ಮೊದ್ಲು. ಅದೇ ಕಾದಿತ್ತು, ನಾ ಟೀ ತಂದಿರೋದು ಫಸ್ಟ್ ನಾನ ಕೊಡೋದ ಸರಿ. ಇಲ್ಲ, ನಾನು ಫಸ್ಟ್ ತಿಂಡಿ ತಂದೇನಿ, ನಾನ ಕೊಡೋದ ಸರಿ. ಚಾ ನಾ ತಗೊಂಬಂದಕ್ಕಿ, ಚಾ ತಣ್ಣಗಕ್ಕತಿ ನಾನ ಕೊಡೋದ. ಇಲ್ಲ, ನಾ ತಂದಿದ್ದ ತಿಂಡಿನೇ ತಿನ್ಬೇಕು ಅವ್ರು ಫಸ್ಟ್. ಇಲ್ಲ, ನಾ ತಂದಿದ್ದ ಚಾನ ಕುಡಿಬೇಕು ಅವರು. ನೋಡ್ ಕವಿತಾ, ಈಗ ನಾನು ಫಸ್ಟ್ ತಿಂಡಿ ತಗೊಂಬಂದ್ಬಿಟ್ಟೇನಿ, ನೀನು ಚಾ ಆಮೇಲೆ ತಂದಿ. ಅವ್ರು ತಿಂಡಿ ತಿಂದು ಚಾ ಕುಡಿಯೋದ ಸರಿ. ನೋಡಿ ಸವಿತಾ, ನಾನು ಟೀ ತಗೊಂಡು ಬಂದ ಮೇಲೆ ನೀನು ತಿಂಡಿ ತಗೊಂಡು ಬಂದಿ, ಅದಕ್ಕಾಗಿ ಟೀ ತಣ್ಣಗಕ್ಕತಿ ಫಸ್ಟ್ ಅವ್ರು ಟೀನ ಕುಡಿಬೇಕು. ಸಮಾಧಾನ. ಅತ್ತೆ ಮನೆ ಸೊಸ್ತ್ರ ಇಬ್ರು ನೀವು ಇಲ್ಲಿ, ಮತ್ತೇರಿಬ್ರು ಅಳಾಕತ್ತಾರ. ನೀವು ತಂದಿದ್ದ ತಿಂಡಿನ ಚಾನ ಇಲ್ಲಿಟ್ಟು ಹೋಗ್ರಿ, ನಾವು ಯಾವ್ದು ತಿನ್ಬೇಕಂತ ನಾವು ಡಿಸೈಡ್ ಮಾಡ್ಕೊಂಡು ತಿಂತೀವಿ. ನಿಮ್ದಕ್ಕೆ ಈಗ ಹೋಗಕ್ಕೆ ಅಡ್ಡಿ ಇಲ್ಲ. ಫಾತಿಮಕ್ಕ, ಅದ್ಯಾಕಾದಿತ್ತು? ಟೀ ನಾ ತಂದಕ್ಕಿ, ನಾ ಫಸ್ಟ್ ಕೊಟ್ಟ ಹೋಗೋದು ಸೈ, ಇಲ್ಲಾಂದ್ರೆ ಟೀ ಹಂಗ ವಾಪಸ್ ಹೋಯ್ತೇನೆ ನಾನು. ಅಯ್ಯೋ ಬೆಂಡ್ಲಿ, ಊರ್ ಬೆಂಡ್ಲಿ, ತಂದಿದ್ದ ಚಾ ಇಲ್ಲಿಟ್ಟು ಹೋಗ. ಚಾ ತಣ್ಣಗಾಗವರೆಗೂ ಇದ ಕತಿ ಹೇಳ್ಕೊಂತ ನಿಂತ್ಕಂತ ಏನ್ ಕತಿ? ನೀವೇನಾರ ಹೇಳ್ರಿ ಅತ್ತಿಯಾರ, ಫಸ್ಟ್ ನಾ ತಂದಿದ್ದು ನೀವು ಕುಡಿದ ಮೇಲೆ ನಾ ಹೋಗೋಳು. ಸುದ್ದ ಆತ್ ಬಿಡು, ಅವನವನ್ ಕರಮನ ಅಡ. ಇವ್ಯಾ ಸ್ವಸ್ತ್ರ ಎಲ್ಲರ ನೀನೇನು ಇಟ್ಟು ಹೋಗಕ್ಕೇನು ಹಿಂಗ ನಿಂದಿರ್ತೀಯ ಬೆದ್ರ ಗೊಂಬಿ ನಿಂತ್ಕೊಂಡಂಗ? ಅದ್ಯಾಕಾದಿತ್ರಿ? ಆಕಿ ತಂದದನ್ನು ಕೂಡಿಸೇ ಹೋಗಾಳ, ಅಂದಮೇಲೆ ನಾ ತಂದಿದ್ದನ್ನು ತಿನಿಸೇ ಹೋಗೋಳು ನಾನು. ಇಲ್ಲಾಂದ್ರೆ ನಾನು ಹಂಗೆ ವಾಪಸ್ ಹೋಗ್ತಾನೆ. ಅಯ್ಯೋ ದೇವ್ರೆ, ಇದೇನು ಕರುಮ್ ಬಂತಪ್ಪ, ಎಂತ ಸ್ವಸ್ತ್ರನ ಕಳ್ಸಿದಿ ನಮ್ಮ ಮನೆಗೆ. ಒಂದು ಕಪ್ ಚಹಾ ಕೊಡಕ್ಕೆ ಇಷ್ಟು ಫೈಟಿಂಗ್ ಮಾಡ್ತಾಳೆ ಈ ಬೆಂಡ್ಲಿ. ನೆಂತು ತನ್ನ ಹಾಕ್ಯಾಳ ಈಕಿ. ಅತ್ತಿಯರ ಹಾಗೆಲ್ಲ ಬೈಬೇಡ್ರಿ, ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತ, ಅದಕ್ಕಾಗಿ ನೀವು ಇದ್ದಲ್ಲಿಗೇನೆ ಚಹಾ ತಗೊಂಬಂದಾನಿ. ಹೌದ್ವಾ ತಂದಿದಿ? ನಾ ಸಾಯೋದ್ರಾಗ ಹೊಯ್ಯಲ್ಲ ಬಾಯಿಗೆ ಇಟ್ಟು ಹೋಗ, ನಾ ಕುಡಿತೀನಿ. ಅಯ್ಯೋ ದೇವ್ರೆ, ಏನು ಮಾಡಲಿ, ಅತ್ತಿಯವ್ರಿಗೆ ಬೇಜಾರು ಮಾಡಿಬಿಟ್ಟೆ. ನಮ್ಮ ಯಜಮಾನ್ರು ಹೇಳಿದರು, ನಮ್ಮವ್ಗೆ ಬೇಜಾರು ಮಾಡಬೇಡ, ನಮ್ಮವ್ವ ಹೇಳ್ದಂಗೆ ಕೇಳು ಅಂದಿದ್ರು. ನಾನು ನಮ್ಮ ಅತ್ತಿಯರಿಗೆ ಬೇಜಾರು ಮಾಡಿಬಿಟ್ಟೆ, ನನ್ನ ಗಂಡನೂ ಬೇಜಾರು ಮಾಡ್ಕೊಂತಾನೆ. ಈಗ ನಾ ಎಂಥ ಕೆಲಸ ಮಾಡಿಬಿಟ್ನಲ್ಲ ಪಾಪ. ನಮ್ಮ ಅತ್ತಿಯರು ಚಹಾ ತಗೊಂಬ ಅಂದರು, ನಾ ಚಹಾ ತಗೊಂಬಂದು ಕುಡ್ಸಕ್ಕೆ ಹೋದ್ರೆ ನಾ ಮೊದಲು ನೀ ಮೊದಲು ಮಡ್ಕೊಂತ ಪಾಪ ಚಾನ ತಣ್ಣಗಾಗಿ ಹೋಗ್ತು. ಹೋಗ ಪಿಸರಿಗೆ ಹೋಗಿ ತಗೊಂಡೋಗು, ನಿನ್ನ ಮನೆ ಚಾ ಯಾರಿಗೆ ಬೇಕಾಗೈತಿ ತಗೊಂಡೋಗು.
ಚಾನ ಬೇಡ ಏನು ಬೇಡ. ಅತ್ತಿಯರ ಹಂಗಂದ್ರೆ ಹಂಗಾರ ಹೋಗ್ಲಿರಿ ನಾ ತಗೊಂಡು ನಿಮಗೆ ಬೇಜಾರು ಆಗ್ಲಿಲ್ಲಲ್ಲ? ಇಲ್ವಾ ತಗೊಂಡು ತೊಲಗು, ಫಸ್ಟ್ ಇಲ್ಲಿಂದ ತೊಲಗು ನೀನು. ಅತ್ತಿಯರ ನಿಮಗೆ ನಾ ಭಾರಿ ಬೇಜಾರು ಮಾಡಿಬಿಟ್ಟೆ, ನನ್ನ ಮೇಲೆ ನಿಮಗೆ ಭಾಳ ಸಿಟ್ಟು ಬಂದೈತೇನ? ಈಗ ಹೋಗ್ಲಿಲ್ಲ ಅಂದ್ರೆ ನಾ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೋಗು ನೀನು. ಚಾನ ತಗೊಂಡು ಹೋಗ್ಲಿರಿ ಇಟ್ಟು ಹೋಗ್ಲಿರಿ? ತಗೊಂಡು ಹೋಗು. ಅತ್ತಿಯಾರ ಈಗ ಅಕ್ಕಿ ಹೆಂಗದು ಚಾ ತಗೊಂಡು ಹೋಗ್ಕೊಳ್ಳಲ್ರಿ, ತಿಂಡಿನಾರ ತಿನ್ರಿ ಹಂಗಾರ. ಬ್ಯಾಡ ಹೋಗುವ, ಅಕ್ಕಿ ಚಾ ತಗೊಂಡು ಹೋದ್ಮೇಲೆ ಮತ್ತೆ ತಿಂಡಿ ಏನು ತಿನ್ನೋದು ಬ್ಯಾಡ, ತಗೊಂಡು ಹೋಗು. ಬೇಡ ಇಟ್ಟು ಹೋಗ್ಕೊಂಡು ತಿಂದ್ಬಿಡ್ರಿ. ಅಲ್ಲ ಚಾದುಗೆ ಇಲ್ಲ ಅಂದ್ರೆ ಇಲ್ಲ, ಇದ್ನಾರು ಇಸ್ಕೊಳ್ಳಿ, ತಿಂಡಿಗೆ ಏನಾದ್ರೂ ತಿನ್ನೋಣ. ನೀ ಅಂತೂ ಯಾವಾಗಲೂ ತಿನ್ನಕ ಸಾಯ್ತಾ ಇರ್ತಿ, ತಿನ್ನು ನಮಗೇನು ಬೇಡ. ಆತ್ ತಗ ಹಂಗಾರ, ಚಾ ಇಲ್ಲದ್ರಿಲ್ಲ, ಇದನ್ನ ಇಟ್ಟು ಹೋಗು, ತಿಂದು ಬರ್ತೇನೆ ನಾನು. ನೀನು ಹೋಗು, ಇಟ್ಟು ಹೋಗು ನೀನು. ಹ್ಞೂ ರೀ ಆಯ್ತು. ಇಲ್ಲೇ ಕೆಳಗಿಡ್ಲೇ ಮೇಲಿಡ್ಲೆ? ಎಲ್ಲಿ ಕೆಳಗಿಡ್ತೀಯ? ಇಲ್ಲಿ ಕಟ್ಟಿ ಮೇಲೆ ಇಡೋದು ತಿಂತೇವೆ. ಅದ ರೀ ಕುರ್ಚಿ ಹಾಕಿ, ಡೈನಿಂಗ್ ಟೇಬಲ್ ಹಾಕಿ, 4 ಚೇರ್ ಹಾಕಿ ಅದ್ರ ಮೇಲಿಡ್ಲೋ, ಇಲ್ಲೇ ಕಟ್ಟಿ ಮೇಲಿಡ್ಲೋ, ನಿಮ್ಮ ಕೈಯಾಗ ಕೊಡ್ಲಾ ಅಂತ ಕೇಳಿದೆ. ಏನು ಜೀವ ತಿನ್ನಕ್ಕ ಬಂದಿಯ ನೀನು? ಒಂದು ತಿಂಡಿ ತಗೊಂಬಂದು ಇಟ್ಟು ಹೋಗಕ್ಕೆ ಎಷ್ಟು ನಾಟಕ ಮಾಡ್ತೀಯಲ್ಲ. ಅಯ್ಯೋ ತೀರ ಯಾಕೆ ಬೇಜಾರು ಮಾಡ್ಕೊಂತೀರಿ ನೀವು? ಕೇಳಿದೆ ಅಷ್ಟೇ ನಾನು. ಅತ್ತಿಯರ ಅಕ್ಕಿ ಮತ್ತು ತಿಂಡಿ ಇಟ್ರೆ ನಾನು ಚಾ ಇಟ್ಟು ಹೊಕ್ಕೇನ್ರಿ. ಬೇಡವಾ ಪುಣ್ಯಾತ್ಗೈತಿ, ನೀನು ಚಾ ತಣ್ಣಗಾಗಿ ಕತ್ತಿ ಹುಚ್ಚಾತೇನದು ಬೇಡ. ನಾನು ನಿನ್ನ ಚಾ ಕುಡಿಯೋದಲ್ಲ, ನೀ ತಗೊಂಡೋಗ್ಬಿಡು ಮರ್ಯಾದಿಂದ. ಆಟ ಆಡೋಕೆ ಒಳ್ಳೆ ಮೂಡ್ ಬರ್ತೈತಿ, ಚೆನ್ನಾಗಿ ಇಂಟ್ರೆಸ್ಟಲ್ಲಿ ಆಟ ಆಡ್ತೀರಿ ನೀವು ಅಂತಂದು ನಾನು ಬಿಸಿ ಚಾ ಮಾಡ್ಕೊಂಬಂದ್ರೆ ಈಕಿ ತಿಂಡಿ ತಂದು ಎಲ್ಲ ಹಾಳು ಮಾಡಿಬಿಟ್ಲು ನೋಡ್ರಿ. ಏನೇ ಬಿಡ್ಲಿ, ನಾ ಹಾಳು ಮಾಡಿದ್ದೀನಿ ಸುಬ್ಬಿ ಗಿಬ್ಬಿ ಅಂದ್ರೆ ಹಲ್ಲು ಉದುರಿಸ್ಬಿಡ್ತಾನೆ. ಹಾಂ ಉದುರಿಸ್ತೆ ಹೊಲ್ಲು ಹುಲ್ಸ್ಬೇಕಾ? ಉದುರಿಸ್ತೆ ಏನು ಮಾಡಿ? ಪಾಪ ನಮ್ಮ ಅತ್ತಿ ಆಡಿ ಸುಸ್ತಾಗಿರ್ತಾವ ಅಂತೇಳಿ ನಾನು ಅಲ್ಲಿಂದ ತಿಂಡಿ ತಗೊಂಬಂದ್ರೆ ತಣ್ಣಗಾಗಿರೋ ಚಾ ತಂದು ನಾ ಇಡ್ತೇನೆ ಮೊದಲು ಅಂತೇಳಿ ಹಠ ಮಾಡಿ ಈಗ ಚಾನು ಇಲ್ಲ ತಿಂಡಿ ಇಲ್ದಂಗೆ ಮಾಡಿದವಳು ನೀನು. ನನ್ನ ಹೇಳ್ತೇನೆ ಬೋಸುಡಿ. ನಾನಲ್ಲ ಬೋಸಡಿ, ನೀನು ಊರು ಬೋಸಡಿ. ತಿಂಡಿ ತಟ್ಟೆ ತಗೊಂಡ ಎತ್ತಿ ಒಗೆದು ಬಿಡ್ತೀನಿ ನಿನಗೆ. ಈಗ ನಾನು ಸುಡೋ ಚಾ ಮೈ ಮೇಲೆ ಸುರಿತೇನೆ ನೋಡಿ ನಿನಗೆ. ನಿಮ್ಮ ಅತ್ತಿನ ಹೇಳಿದ್ಲಲ್ಲೇ ಈಗ ಚಾ ತಣ್ಣಗಾಗಿ ಕತೆ ಹುಚ್ಚಾಗೈತೆ ಅಂತೇಳಿ, ಅದೇನು ಬಿಸಿ ಐತೆ ನಿನಗೆ? ಮತ್ತು ನೀನು ತಿಂಡಿ ತಂದು ಒಂದು ಗಂಟೆ ಆಯ್ತಲ್ಲ, ರೊಟ್ಟಿ ಅದೇನು ತಣ್ಣಗಾಗಿ ಕಲ್ಲು ಕೊಟ್ಟಿಗೆ ಆಗೈತೇನ? ಏಯ್ ಬಾಯ್ ಮುಚ್ಚ್ರೆ, ಹಳೆ ಬದ್ಮಾಸ್ಕೊಳ ಆ ಡಾಣಿಗಳು ಇದ್ದಂಗೆ ಇದೀರಿ ನೋಡು. ಏನಾರ ನಾಚಿಗೆ ಮಾನ ಮರ್ಯಾದೆ ಐತೆ ನಿಮಗೆ? ಒಂದು ತಿಂಡಿ ಒಂದು ಚಾ ತಂದು ಇಷ್ಟು ರಂಪಾಟ ಮಾಡ್ತೀರ? ನಿಮ್ಗೆ ಚಾ ಕಿಟ್ಟು ಬೆಂಕಿ ಹಚ್ಚಲಿ. ತಗೊಂಡೋಗಿ ನಿನ್ನ ತಿಂಡಿನ, ತಗೊಂಡೋಗಿ ನಿನ್ನ ಚಾನ. ಅಯ್ಯೋ ನಮ್ದು ಆಟ ಆಡೋ ಮೂಡ ಹಾಳಾಗಿ ಹೋತಲ್ರಿ, ಎಲ್ಲ ಅಂದ್ರೂ ಹಾಳು ಮಾಡಿದ್ವಿ. 2 ದಾರ ಇದ್ರಿದವು ಬಂದು. ಅತ್ತಿಯವ್ರ ನಿಮಗೆ ಬೇಜಾರಾಗಿ ಹೋತ? ಅಯ್ಯೋ ಪರಮಾತ್ಮ, ಎಂಥ ಕೆಲಸ ಮಾಡಿದ್ನಲ್ರಿ ನಾನು, ನಿಮಗೆ ಬೇಜಾರು ಮಾಡಿಬಿಟ್ಟೆ. ಈ ತರ ಸೊಸಿ ಅಂದ್ರು ನಂದಕ್ಕೆ ಬೇಡ. ನಂದುಗೆ ಮಂಡಕ್ಕಿ ಮತ್ತೆ ಟೀ ಕುಡಿಯೋದು ಆಸೆಗೆ ಮುರಿದೇ ಹೋತು. ಈಗೇನು ನೀವು ಹೋಗ್ತೀರಿ, ನಾವು ಹೋಗ್ಬೇಕಾ ಇಲ್ಲಿಂದ? ಬೇಡ್ರಿ ಅತ್ತಿಯರ್, ನೀವಿರ್ರಿ, ನಾವು ಹೋಗ್ತೀವಿ. ನಿತ್ಕೊಳ್ಳಲ್ಲಿ ಎಲ್ಲಿಗೆ ಹೋಗ್ತಿದೆ? ನನ್ನ ಹತ್ರ ಜಗಳ ಶುರು ಮಾಡಿ ಈಗ ಹೊಕ್ಕ ನಿಂತೀಯ. ಹೆದರ್ ತುಕ್ಲಿ ಹಂಗೆ ಹೆದ್ರಿ ಹೋಗ್ತೀಯ ನೀನು. ನಾ ಯಾಕೆ ಹೆದರ್ಲಿಲ್ಲ? ಕೋಲ್ ತಗೊಂಬತ್ತೆ ಒಂದು ದೊಡ್ಡ ಬಡಿಗೆನ ನಿನ್ನ ಜೀವನ ತೆಗಿತೇನೆ ಇವತ್ತು. ನನ್ನ ಜೀವ ನೀನೇನು ತೆಗ್ದ್ಯಾ? ನಾನೇನು ಕೋಳೇನು ಹಂಗೆ ಓಡಿಸಿದ ತಕ್ಷಣ ಹಾರ್ಕೊಂಡು ಹೋಗಕ್ಕ? ನಿಂಗೆ ತಿಂದನ್ನ ಜೀರ್ಣಾಗಲ್ಲ ನನ್ನ ಹತ್ರ ಜಗಳ ತೆಗಿಲಿಲ್ಲ ಅಂದ್ರೆ. ಹೌದಾದ, ನಿಮ್ಮ ಅಪ್ಪನ ಮನೆ ತಿಂತಾನಲ್ಲ ಅದಕ್ಕೆ ತಿಂದನ್ನ ಜೀರ್ಣ ಆಗೋದಲ್ಲ. ಬಾಯ್ ಮುಚ್ಚ್ರಿ ನೀವು, ಬಾಯ್ ಮುಚ್ಚ್ರಿ. ಬರ್ರಿ ಅವ್ರು ಬಂಡ್ಲಾರ ಬಾಯಿ ಮುಚ್ಚೋದಲ್ಲ, ನಾವು ಹೋಗೋಣ ಇಲ್ಲಿಂದ. ಅವರ ತಿಂದು ಸಾಯ್ಲಿ, ಎಷ್ಟಾರ ಹೊಡೆದಾಡಿಕೆ ಇಲ್ಲಿ ಅವರು. ಕರೆಕ್ಟ್ ನೋಡ್ರಿ, ಒಳ್ಳೆ ಐಡಿಯಾ ಹೇಳಿದ್ರಿ. ನೋಡ್ರಿ ಹೋಗೋಣ. ಅಯ್ಯೋ ಅತ್ತಿಯರ ಹೋಗೇ ಬಿಟ್ರೆ? ಹೋದ್ರೆ ಅಯ್ಯೋ ದೇವ್ರೆ, ಆದ್ರೆ ಆತಡ್ರಿ, ಹೋದಂಗೆ ಹೋದ್ರಲ್ಲ. ಈಗ ಫಾತಿಮಾಗ ಕೊಡ್ತೀನಿ. ನಮ್ದಕ್ಕೆ ಬೇಡ, ನಮ್ದಕ್ಕೆ ತಿನ್ನೋದಿಲ್ಲ. ಇಲ್ಲ ಫಾತಿಮಕ್ಕ, ಸ್ವಲ್ಪ ತಿನ್ನು. ನಾನು ಭಾಳ ಪ್ರೀತಿಯಿಂದ ತಂದೇನೆ, ಸ್ವಲ್ಪ ತಿನ್ನು. ಬೇಡ, ನಮ್ದಕ್ಕೆ ಬೇಡ, ನಾನು ಹೋಗ್ತೀನಿ.